ಆಡಿದ್ದು ಕೇವಲ 36 ಬಾಲ್ ಮಾತ್ರ, ಹೊಡೆದಿದ್ದು ಬರೋಬ್ಬರಿ 90 ರನ್. ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಕಂಡು ಇಂಗ್ಲೆಂಡ್ ನ ದಿಗ್ಗಜರೇ ಒಂದು ಕ್ಷಣ ಶಾಕ್ ಆದರು. ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಕಂಡು ಚೋಪ್ರಾ ಆರ್ಚರ್ ನೀಡಿದರು ಭಾರತೀಯರ ಮನಸ್ಸು ಗೆಲ್ಲುವ ಸ್ಟೇಟ್ಮೆಂಟ್. ಹೌದು ಸ್ನೇಹಿತರೆ, ವೈಭವ್ ಜೊತೆ ತಿಲಕ್, ಅಭಿಷೇಕ್ ಶರ್ಮಾ ಅಬ್ಬರ ಹೇಗಿತ್ತು ನಮ್ಮ ಆಟಗಾರರ ಬ್ಯಾಟಿಂಗ್ ಅಬ್ಬರ ಅಂತ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ವೈಭವ್ ಸೂರ್ಯವಂಶಿ ಆಟ ನೋಡಲು ಜಗತ್ತಿನ ಎಲ್ಲ ಪ್ರಸಿದ್ಧ ಕ್ರಿಕೆಟ್ ಆಟಗಾರರು ಕಾಯುತ್ತಾದ್ರೆ ಇದ್ದಾರೆ. ಅದರ ಜೊತೆಗೆ ಅಭಿಮಾನಿಗಳು ವೈಭವ್ ಸೂರ್ಯವಂಶಿ ಪ್ಲೇಯಿಂಗ್ 11 ನಲ್ಲಿ ತಂಡದಲ್ಲಿ ಆಡಿದ್ರೆ ಸಾಕು, ನಾವು ಟಿಕೆಟ್ ಪರ್ಚೇಸ್ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನೋ ರೀತಿಯಿಂದ ವೈಭವ್ ಸೂರ್ಯವಂಶಿ ಆದ್ರೆ ಬೆಳೆದು ನಿಂತಿದ್ದಾನೆ. ಇನ್ನು ವೈಭವ್ ಸೂರ್ಯವಂಶಿಗೆ ಕೇವಲ 15 ವರ್ಷ. ಇನ್ನು ಈ ವಯಸ್ಸಿನಲ್ಲೇ ಯಾರು ಮಾಡದ ದಾಖಲೆ ಆದ್ರೆ ನಿರ್ಮಿಸುತ್ತಾ ಆದ್ರೆ ಇದ್ದಾರೆ. ಅದರ ಜೊತೆಗೆ ಭಾರತ ತಂಡಕ್ಕೆ ಎಂಟ್ರಿ ಕೊಡ್ತಾನೆ ವೈಭವ್ ಸೂರ್ಯವಂಶಿ ಅವರು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು MS ಧೋನಿ ಅಂತಹ ದಿಗ್ಗಜರ ಸಾಲಿಗಾದ್ರೆ ಸೇರ್ತಾ ಇದ್ದಾರೆ. ಇನ್ನು ಅವರಿಗೆ ಇರೋ ಕ್ರೇಜ್ ಆದ್ರೆ ಹುಟ್ಟಿ ಹಾಕುತ್ತಾ ಇದ್ದಾನೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಈಗಾಗಲೇ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 2 ಪಂದ್ಯ ಆದ್ರೆ ಆಡಿದೆ. ಮೊದಲನೇ ಪಂದ್ಯ ಮಳೆಯಿಂದ ರದ್ದಾಯಿತು. ಎರಡನೇ ಪಂದ್ಯ ಗೆಲ್ಲೋ ಪಂದ್ಯ ನಮ್ಮ ಭಾರತ ಹೀನಾಯವಾಗಿ ಸೋತಿತ್ತು. ಆದರೆ ಮೂರನೇ ಪಂದ್ಯ ಬೇರೆನೇ ರೀತಿಯ ಕತೆ ಹೇಳುತ್ತಾ ಇದೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಕಂಡು ಇಂಗ್ಲೆಂಡ್ ನ ದಿಗ್ಗಜ ಬೌಲರ್ ಮತ್ತು ಶ್ರೇಷ್ಠ ಬೌಲರ್ ಆಗಿರುವಂತ ಆರ್ಚರ್ ಅವರೇ ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ ಎಂದರೆ ಎಲ್ಲರೂ ಕೂಡ ಚಪ್ಪಾಳೆ ಆದರೆ ತಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಆರ್ಚರ್ ಅವರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಎಂದರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ವೈಭವ್ ಅಂತ ಆಟಗಾರರನ್ನು ನಾನು ನೋಡಿಲ್ಲ, ಏಕೆಂದರೆ ಅವನಲ್ಲಿ ತುಂಬಾ ಸಾಮರ್ಥ್ಯ ಆದ್ರೆ ಇದೆ. ಅವನು 160 ಸ್ಪೀಡ್ ಅಲ್ಲಿ ಬೌಲಿಂಗ್ ಮಾಡಿದರೂ ಕೂಡ 6 ಆದ್ರೆ ಬಾರಿಸುತ್ತಾನೆ. ನಾನು ಈಗಾಗಲೇ ಅವನ ಜೊತೆ ಕ್ರಿಕೆಟ್ ಆಡಿದ್ದೇನೆ ಮತ್ತು IPL ಅಲ್ಲಿ ಕಾಲ ಕೂಡ ಕಳೆದಿದ್ದೇನೆ. ಅವನ ಬ್ಯಾಟ್ ಸ್ಪೀಡ್ ಅವನ ಬ್ಯಾಟಿಂಗ್ ಬಲವನ್ನು ಎತ್ತಿ ತೋರಿಸುತ್ತದೆ ಮತ್ತು ಜಗತ್ತಿನಲ್ಲಿ ಯಾವುದೇ ಬೌಲರ್ಗೂ ಕೂಡ 6 ಬಾರಿಸುವ ಸಾಮರ್ಥ್ಯ ಅವನಲ್ಲಿ ಆದ್ರೆ ಇದೆ. ಇನ್ನು ಎರಡನೇ T20 ಪಂದ್ಯದಲ್ಲಿ ನನಗೆ ವೈಭವ್ ಸೂರ್ಯವಂಶಿ ಅವರು ಮೊದಲನೇ ಬಾಲ್ 6 ಬಾರಿಸಿದಾಗ ನನಗೆ ಖುಷಿ ಆಯಿತು, ಏಕೆಂದರೆ ಅವನಿಗೆ ಆ ಸಾಮರ್ಥ್ಯ ಆದ್ರೆ ಇದೆ, ಅದಕ್ಕಾಗಿ ಅವನು 6 ಬಾರಿಸಿದನು ಎಂದು ಚೋಪ್ರಾ ಆದ್ರೆ ಹೇಳಿದರು. ಇನ್ನು ಮೂರನೇ T20 ಪಂದ್ಯಕ್ಕಿಂತ ಮುಂಚೆ ಎರಡನೇ ದಿನ ಪ್ರಾಕ್ಟೀಸ್ ಮಾಡುವಾಗ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಕಂಡು ಎಬಿಡಿಯಾಗಿ ಆಡುವ ಹಾಗೆ ರೀತಿಯಾಗಿತ್ತು ಎಂದು ಚೋಪ್ರಾ ಅವರಾದ್ರೆ ಹೇಳಿದ್ದಾರೆ. ಹಾಗಾದ್ರೆ ವೈಭವ್ ಸೂರ್ಯವಂಶಿ ಎಷ್ಟು ರನ್ ಬಾರಿಸಿದ್ದಾರೆ ಮತ್ತು ವೈಭವ್ ಸೂರ್ಯವಂಶಿ ಜೊತೆ ತಿಲಕ್ ವರ್ಮಾ ಮತ್ತು ಅಭಿಷೇಕ್ ಶರ್ಮಾ ಎಷ್ಟು ರನ್ ಬಾರಿಸಿದ್ದಾರೆ ಅಂತ ನೋಡೋಣ ಬನ್ನಿ. ಇನ್ನು ಮೊದಲಿಗೆ ಓಪನರ್ಸ್ ಆಗಿ ಬಂದಂತ ವೈಭವ್ ಸೂರ್ಯವಂಶಿ ಅಭಿಷೇಕ್ ಶರ್ಮಾ ನೋಡುತ್ತಲೇ ಸಿಕ್ಸರ್ ಗಳ ಮಳೆ ಸುರಿಸಿದರು. ಆದರೆ ಅಭಿಷೇಕ್ ಶರ್ಮಾ ಮಾತ್ರ 40 ರನ್ ಬಾರಿಸಿ ಔಟ್ ಆದರು. ಆನಂತರ ಬಂದಂತ ಇಶಾನ್ ಕಿಶನ್ ಕೂಡ 17 ರನ್ ಬಾರಿಸಿ ಔಟ್ ಆದರು. ಆದರೆ ನಂತರ ಬಂದಂತ ತಿಲಕ್ ವರ್ಮಾ ಮತ್ತು ವೈಭವ್ ಸೂರ್ಯವಂಶಿ ಮಾತ್ರ ಬ್ಯಾಟಿಂಗ್ ನಲ್ಲಿ ಸಿಕ್ಸರ್ ಗಳ ಮಳೆ ಆದ್ರೆ ಸುರಿಸಿದರು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು 90 ರನ್ ಬಾರಿಸಿದರೆ ಅವರ ಜೊತೆ ಸಾಥ್ ನೀಡಿದಂತ ತಿಲಕ್ ವರ್ಮಾ ಬರೋಬ್ಬರಿ 70+ ರನ್ ಆದ್ರೆ ಬಾರಿಸಿದರು. ಇನ್ನು ಮೂರನೇ T20 ಪಂದ್ಯಕ್ಕಿಂತ ಮುಂಚೆ ನಮ್ಮ ಭಾರತದ ಆಟಗಾರರು ಬ್ಯಾಟಿಂಗ್ ನಲ್ಲಿ ಇಂಗ್ಲೆಂಡ್ ನ ಬೌಲರ್ಸ್ ಗಳಿಗೆ ಭಯ ಹುಟ್ಟಿಸೋ ರೀತಿ ಆದ್ರೆ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ. ಆದರೆ ವೈಭವ್ ಸೂರ್ಯವಂಶಿ ಅವರು ಪ್ರಾಕ್ಟೀಸ್ ಮಾಡುವಾಗ ನೋಡುತ್ತಲೇ ಬೆರಳಿಗೆ ಬಾಲ್ ತಗಿಸಿಕೊಂಡು ಖುಷಿ ಬಿದ್ದರಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಭಾರತದ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ನೆಟ್ಸ್ ನಲ್ಲಿ ಅಭ್ಯಾಸ ಮಾಡುವಾಗ ಗಾಯಗೊಂಡಿದ್ದಾರೆ. 5 ಪಂದ್ಯಗಳ ಸರಣಿಯ ಭಾಗವಾಗಿರುವ ಇಂಗ್ಲೆಂಡ್ ವಿರುದ್ಧದ ಮೂರನೇ T20 ಪಂದ್ಯಕ್ಕಿಂತ ಮುಂಚೆ ನೆಟ್ಸ್ ನಲ್ಲಿ ಅಭ್ಯಾಸ ಮಾಡುತ್ತಿದ್ದಾಗ ವೈಭವ್ ಸೂರ್ಯವಂಶಿ ಅವರಿಗೆ ಚೆಂಡು ಬಲವಾಗಿ ಆದರೆ ಬಡಿದಿತ್ತು. ಇನ್ನು ಟೀಮ್ ಇಂಡಿಯಾದ ಥ್ರೋ ಡೌನ್ ಸ್ಪೆಷಲಿಸ್ಟ್ ಆದಂತ ರಾಘವೇಂದ್ರ ಅವರು ಹಾಕಿದಂತಹ ಬೋಲ್ ಇಂದಾಗಿ ನಮ್ಮ ವೈಭವ್ ಸೂರ್ಯವಂಶಿ ಅವರ ಕಿರಿಬಳ್ಳಿಗೆ ಆದರೆ ಬಡಿದಿತ್ತು. ಇನ್ನು ನೋಡುತ್ತಾರೆ ಅಲ್ಲೇ ಕುಸಿದು ಕೂಡ ಬೀಳುತ್ತಾರೆ. ಹೌದು ಸ್ನೇಹಿತರೆ, ಗಂಟೆಗೆ ಸುಮಾರು 150 ಕಿಲೋಮೀಟರ್ ವೇಗದಲ್ಲಿ ಥ್ರೋ ಡೌನ್ ಎಸೆತವನ್ನು ನಿರ್ಣಯಿಸಲು ವೈಭವ್ ಸೂರ್ಯವಂಶಿ ಆದರೆ ಎಡವಿದ್ದರು. ಇದರಿಂದಾಗಿ ಚೆಂಡು ನೇರವಾಗಿ ಕಿರಿಬೊಟ್ಟಿಗೆ ಬಲವಾಗಿ ತಗಲಿತು ಮತ್ತು ಇನ್ನು ಟೀಮ್ ಇಂಡಿಯಾದ ಫಿಜಿಯನ್ ಪ್ರಥಮ ಚಿಕಿತ್ಸೆ ನೀಡಿದ್ದು ಅವರ ಸ್ಥಿತಿಯನ್ನು ಸೂಕ್ಷ್ಮವಾಗಿ ಆದರೆ ಗಮನಿಸ್ತಾ ಇದ್ದಾರೆ. ಗಾಯದ ಪ್ರಮಾಣ ಎಷ್ಟರ ಮಟ್ಟಿಗೆ ಇದೆ ಎಂಬುದರ ಬಗ್ಗೆ ಕುರಿತು BCCI ಇನ್ನೂ ಅಧಿಕೃತ ಮಾಹಿತಿ ಆದ್ರೆ ಬಿಡುಗಡೆ ಆದ್ರೆ ಮಾಡಿಲ್ಲ. ಹೌದು ಸ್ನೇಹಿತರೆ, ರಿಪಬ್ಲಿಕ್ ವರ್ಲ್ಡ್ ವರದಿಯ ಪ್ರಕಾರ ಫಿಸಿಯೋ ಚಿಕಿತ್ಸೆ ನೀಡಿದ ಬಳಿಕ ವೈಭವ್ ಸೂರ್ಯವಂಶಿ ಮತ್ತೆ ಅಭ್ಯಾಸವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿದ್ದಾರೆ ಮತ್ತು ಹಾಗಾಗಿ ಅವರ ಸ್ಥಿತಿ ಗಂಭೀರವಾಗಿಲ್ಲ ಎನ್ನಲಾಗ್ತಾ ಇದೆ. ಆದ್ರೂ ಕೂಡ ಟಾಸ್ ಆಗುವವರೆಗೂ ಅವರ ಆಯ್ಕೆಗೆ ಲಭ್ಯವಿರುತ್ತದೆ ಎಂಬುದರ ಬಗ್ಗೆ ಕಾದು ನೋಡಬೇಕು. ಇನ್ನು ಪ್ಲೇಯಿಂಗ್ 11 ನಲ್ಲಿ ಆಡ್ತಾರ ಎಂಬುದರ ಬಗ್ಗೆ ಇನ್ನೂ ಅಪ್ಡೇಟ್ ಆದ್ರೆ ಬಂದಿಲ್ಲ. ಹೌದು ಸ್ನೇಹಿತರೆ, ಕಳೆದ ಶನಿವಾರ
ಮ್ಯಾಂಚೆಸ್ಟರ್ ನಲ್ಲಿ ನಡೆದ 2ನೇ T20 ಪಂದ್ಯದ ವೇಳೆ ವೈಭವ್ ಸೂರ್ಯವಂಶಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. 15 ವರ್ಷ ಮತ್ತು 91 ದಿನಗಳಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಟ್ಟ ವೈಭವ್ ಸೂರ್ಯವಂಶಿ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಬ್ರೇಕ್ ಮಾಡಿದರು. ಭಾರತ ತಂಡದ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಕೂಡ ಎನಿಸಿಕೊಂಡರು. ಆದರೆ ಅವರು ತಮ್ಮ ಸೊಚ್ಚಲ ಪಂದ್ಯದಲ್ಲಿ ದೊಡ್ಡ ಪರಿಣಾಮ ಬೀರಲು ಸಾಧ್ಯವಾಗಲಿಲ್ಲ. ಆದರೆ 3ನೇ ಪಂದ್ಯಕ್ಕಿಂತ ಮುಂಚೆ ಪ್ರಾಕ್ಟೀಸ್ ವೇಳೆ 2ನೇ ದಿನ ಬರೋಬ್ಬರಿ 90 ರನ್ ಆದ್ರೆ ಬಾರಿಸುತ್ತಾರೆ. ಆ ಕಾರಣದಿಂದಾಗಿ 3ನೇ T20 ಪಂದ್ಯಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ನಡೆಸಿದ್ದಾರೆ ಮತ್ತು ಸ್ವಲ್ಪ ಕಿರಿಬಟ್ಟಿಗೆ ಗಾಯ ಆಗಿರುವ ಕಾರಣದಿಂದಾಗಿ ಅವರು ಪ್ಲೇಯಿಂಗ್ 11 ನಲ್ಲಿ ಆಡ್ತಾರಾ ಎನ್ನುವುದು ಕಾದು ನೋಡಬೇಕಿದೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಕಂಡು ಕ್ರಿಕೆಟ್ ನ ದಿಗ್ಗಜರು ಮತ್ತು ಪಂಡಿತರು ವೈಭವ್ ಸೂರ್ಯವಂಶಿ ಅವರು ಪ್ರಾಕ್ಟೀಸ್ ಪಂದ್ಯದಲ್ಲೇ ಈ ರೀತಿ ಆಡ್ತಾ ಇದ್ದಾನೆ ಅಂದರೆ ಅವನು 3ನೇ T20 ಪಂದ್ಯದಲ್ಲಿ ಶತಕ ಬಾರಿಸಲಿದ್ದಾನೆ ಅನ್ನೋ ಸ್ಟೇಟ್ಮೆಂಟ್ ಗಳು ಕೂಡ ಹರಿದಾಡ್ತಾ ಇವೆ. ಇನ್ನು ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಅವರು ಎಷ್ಟು ರನ್ ಬಾರಿಸಬಹುದು 3ನೇ T20 ಪಂದ್ಯದಲ್ಲಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನಡುವೆ 2 T20 ಪಂದ್ಯಗಳಾದ್ರೆ ಮುಕ್ತಾಯವಾಗಿವೆ. ಹೌದು ಸ್ನೇಹಿತರೆ, ಮೊದಲನೇ ಪಂದ್ಯ ಮಳೆಯ ಕಾರಣದಿಂದಾಗಿ ರದ್ದಾದರೆ 2ನೇ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ 99% ಗೆಲ್ಲೋ ಪಂದ್ಯವನ್ನಾದ್ರೆ ಸೋಲುತ್ತೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಜೇಕಬ್ ಬೆಥೆಲ್ ಆಡಿದಂತ ಜಮ್ಮಪ್ಪನ್ ಇನ್ನಿಂಗ್ಸ್ ನಿಂದಾಗಿ ನಮ್ಮ ಭಾರತ ತಂಡ ಸೋಲ್ಬೇಕಾಯ್ತಂತ ಹೇಳ್ಬಹುದು. ಹೌದು, ನಮ್ಮ ಭಾರತ ತಂಡ ಆ ಪಂದ್ಯದಲ್ಲಿ ಗೆಲ್ಬಹುದಾಗಿತ್ತು. ಆದ್ರೆ 17ನೇ ಓವರ್ ನಲ್ಲಿ ರವಿ ಬಿಷ್ಣೋಯಿ ಯಾವಾಗ ಬೌಲಿಂಗ್ ಬರ್ತಾರೆ ಅವರು ಬರೋಬ್ಬರಿ 29 ರನ್ ಆದ್ರೆ ಕೊಟ್ಟು ಬಿಡ್ತಾರೆ ಅಂತ ಹೇಳ್ಬಹುದು ಮತ್ತು ಅದರಲ್ಲಿ ಬಂದ್ಬಿಟ್ಟು 2 ನೋಬಲ್ ಸಹ ಆಗ್ತಾರೆ. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಆ ಪಂದ್ಯವನ್ನಾದ್ರೆ ಸೋಲ್ಬೇಕಾಯಿತು. ಇನ್ನು 2ನೇ T20 ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ 190 ರನ್ ಆದ್ರೆ ಹೊಡಿತಾರೆ 7 ವಿಕೆಟ್ ಕಳ್ಕೊಂಡು. ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ ಮೊದಲಿಗೆ ಓಪನರ್ಸ್ ಆಗಿ ಬರ್ತಾರೆ. ಅಭಿಷೇಕ್ ಶರ್ಮಾ 24 ಬಾಲ್ ಅಲ್ಲಿ 43 ರನ್ ಬಾರಿಸಿದರೆ ಇದರಲ್ಲಿ 8 4 1 6 179 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡಿ ಔಟ್ ಆಗ್ತಾರೆ ಅಭಿಷೇಕ್ ಶರ್ಮಾ. ಅವರ ಜೊತೆ ಕೈ ಮಿಲಾಯಿಸಿದಂತ ವೈಭವ್ ಸೂರ್ಯವಂಶಿ ಅವರು 2 ಸಿಕ್ಸ್ ಹೊಡಿತಾರೆ. ಆದ್ರೆ ಡೆಬ್ಯೂಟ್ ಪಂದ್ಯದಲ್ಲಿ ಕೇವಲ 14 ರನ್ ಬಾರಿಸಿ ಔಟ್ ಆಗ್ತಾರೆ. ಹೌದು, ಇಶಾನ್ ಕಿಶನ್ ಅವರು 40 ಬಾಲ್ ಅಲ್ಲಿ 49 ರನ್ ಆಡಿ ಕೆಟ್ಟ ದಾಖಲೆಯನ್ನೇ ಬರೀತಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಅವರು ಇಷ್ಟು ಬಾಲ್ ಆಡೇ ಇರಲಿಲ್ಲ ಅಂತಾನೆ ಹೇಳ್ಬಹುದು T20 ಅಂತ ಬಂದಾಗ. ಆದ್ರೆ ಆ ಪಂದ್ಯದಲ್ಲಿ 40 ಬಾಲ್ ಆಡಿದಂತ ಇಶಾನ್ ಕಿಶನ್ ಅವರು ಬರೀ 49 ರನ್ ಆಡಿ ಔಟ್ ಆಗ್ತಾರೆ. ಆನಂತರ ಬಂದಂತ ಶ್ರೇಯಸ್ ಅಯ್ಯರ್ ಕೂಡ ಒಂದ್ ಒಳ್ಳೆ ಇನ್ನಿಂಗ್ಸ್ ಆಡ್ತಾ ಇರ್ತಾರೆ. ಆದ್ರೂ ಕೂಡ 37 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ತಿಲಕ್ ವರ್ಮನು ಕೂಡ ಒಂದ್ ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ ಅಂತಾನೆ ಹೇಳ್ಬಹುದು. ಕೊನೆಯ ಓವರ್ ನಲ್ಲಿ ಚೋಪ್ರಾ ಆರ್ಚರ್ ಅವರಿಗೆ 2 ಸಿಕ್ಸ್ ಬಾರಿಸುವ ಮೂಲಕ ತಮ್ಮ ಫಾರ್ಮ್ ಗೆ ಮರಳುತ್ತಾರೆ. ಇನ್ನು ಒಟ್ನಲ್ಲಿ ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 190 ರನ್ ಬಾರಿಸಿದರೆ 7 ವಿಕೆಟ್ ಕಳ್ಕೊಂಡು ಈ ಟಾರ್ಗೆಟ್ ಚೇಸ್ ಮಾಡಕ್ಕೆ ಬಂದಿರಬೇಕಾದ್ರೆ ಇಂಗ್ಲೆಂಡ್ ನ ಪರ ಫಿಲ್ ಸಾಲ್ಟ್, ಜಾಸ್ ಬಟ್ಲರ್ ಅವರು ಗೋಲ್ಡನ್ ಡಕ್ ಹಾಕಿ ಔಟ್ ಆಗ್ತಾರೆ. ಆದ್ರೆ ಹ್ಯಾರಿ ಬ್ರೂಕ್ ಮಾತ್ರ ನಾನು ಪಂದ್ಯವನ್ನು ಗೆಲ್ಲಿಸುತ್ತೇನೆ ಮತ್ತು ನಮ್ಮ ಬ್ಯಾಟಿಂಗ್ ನನ್ನು ಸ್ಟ್ರಾಂಗ್ ಮಾಡ್ತೀನಿ ಅಂತಂದು ಒಳ್ಳೆ ಬುನಾದಿ ಹಾಕಿ ಕೊಡ್ತಾರೆ ಅಂತಾನೆ ಹೇಳ್ಬಹುದು. 39 ರನ್ ಆದ್ರೆ ಆಡ್ತಾರೆ ಹ್ಯಾರಿ ಬ್ರೂಕ್ ಅವರು. ಅವರ ಜೊತೆ ಕೈ ಮೇಲಾಯಿಸಿದಂತ ಜೇಕಬ್ ಬೆಥೆಲ್ ಮಾತ್ರ 76 ರನ್ ಆಡಿ ಪಂದ್ಯವನ್ನೇ ಗೆಲ್ಲಿಸಿ ಕೊಡ್ತಾರೆ ಇಂಗ್ಲೆಂಡ್ ತಂಡಕ್ಕೆ. ಹೌದು ಸ್ನೇಹಿತರೆ, ಒಟ್ನಲ್ಲಿ ಭಾರತ ತಂಡ ಬಂದ್ಬಿಟ್ಟು 2ನೇ T20 ಪಂದ್ಯದಲ್ಲಿ ಆದ್ರೆ ಸೋತಿದೆ ಮತ್ತು ಈ ಪಂದ್ಯ ಮ್ಯಾಂಚೆಸ್ಟರ್ ನಲ್ಲಿ ಆದ್ರೆ ನಡೆದಿತ್ತು. ಇನ್ನು 3ನೇ T20 ಪಂದ್ಯ ಎಲ್ಲಿ ನಡೀತಾ ಇದೆ, ಯಾವಾಗ ನಡೀತಾ ಇದೆ ಮತ್ತು ನಮ್ಮ ಭಾರತ ತಂಡ ಪ್ರಾಕ್ಟೀಸ್ ಪಂದ್ಯದಲ್ಲಿ ಎಷ್ಟು ರನ್ ಬಾರಿಸಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ 3ನೇ ಪಂದ್ಯ ಬಂದ್ಬಿಟ್ಟು ಬ್ರಿಡ್ಜ್ ನಲ್ಲಿ ಆದ್ರೆ ನಡೀತಾ ಇದೆ ಅಂತ ಹೇಳ್ಬಹುದು. ಟ್ರೆಂಟ್ ಬ್ರಿಡ್ಜ್ ನಲ್ಲಿ ಆದ್ರೆ ನಡೀತಾ ಇದೆ. ಈ ಪಂದ್ಯ ಜುಲೈ 7ನೇ ತಾರೀಕು ಆದ್ರೆ ನಡೀತಾ ಇದೆ ರಾತ್ರಿ 10 ಗಂಟೆಗೆ. ಇನ್ನು ಈ ಪಂದ್ಯಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಆರಂಭಿಸಿದಂತ ನಮ್ಮ ಭಾರತದ ಆಟಗಾರರು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಆದ್ರೆ ತೋರಿಸಿದ್ದಾರೆ. ಹೌದು ಸ್ನೇಹಿತರೆ, ಎಸ್ಪೆಷಲಿ ವೈಭವ್ ಸೂರ್ಯವಂಶಿ ಅವರು 53 ರನ್ ಆದ್ರೆ ಬಾರಿಸಿದ್ದಾರೆ 19 ಬಾಲ್ ಅಲ್ಲಿ. 278 ಸ್ಟ್ರೈಕ್ ರೇಟ್ ಮೂಲಕ 7 ಸಿಕ್ಸ್ 1 4 ಆದ್ರೆ ಹೊಡಿತಾರೆ ವೈಭವ್ ಸೂರ್ಯವಂಶಿ ಪ್ರಾಕ್ಟೀಸ್ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಇವರ ಜೊತೆ ಓಪನರ್ ಆಗಿ ಬಂದಂತ ಅಭಿಷೇಕ್ ಶರ್ಮಾನು ಕೂಡ 13 ಬಾಲ್ ಅಲ್ಲಿ 39 ರನ್ ಆಡಿ ಔಟ್ ಆಗ್ತಾರೆ. 300 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಆಡ್ತಾರೆ.